ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಬಿಗ್ ಬಾಸ್ ಸೀಸನ್ 5ರ ಸ್ಪರ್ಧಿ ನಿವೇದಿತಾ ಗೌಡ ಫೈನಲ್ ವರೆಗೂ ಬಂದು ಅಪಾರ ಅಭಿಮಾನಿ ಬಳಗವನ್ನೇ ಸಂಪಾದಿಸಿದ್ದಾರೆ. ಇನ್ನು ತಮ್ಮ ಮಾತಿನ ಶೈಲಿಯಿಂದ ಅದೆಷ್ಟೋ ಜನರ ಕೆಂಗಣ್ಣಿಗೂ ಗುರಿಯಾಗಿದ್ರು. ಆದ್ರೆ ಇವರನ್ನ ಪ್ರೀತಿಸುವವರ ಸಂಖ್ಯೆ ಹೆಚ್ಚಿದ್ದರಿಂದ ಬಿಗ್ ಬಾಸ್ ಫಿನಾಲೆವರೆಗೂ ಬಂದ್ರು. ಇನ್ನು ಇವರು ಮನೆಯಿಂದ ಆಚೆ ಬಂದ ನಂತರ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ ಎಂದು ಇವರ ಅಭಿಮಾನಿಗಳು ಅಂದುಕೊಂಡಿದ್ರು. ಆದ್ರೆ ನಿವೇದಿತಾ ಮಾತ್ರ ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿಲ್ಲ. ನಿವೇದಿತಾ ಬಿಗ್ ಬಾಸ್ ಸೀಸನ್ 5 ಮುಗಿಸಿ ಬಂದ ನಂತರ ಹಲವಾರು ಸಿನಿಮಾದಿಂದ ಅವಕಾಶಗಳು ಬಂದಿತ್ತು. ಆದ್ರೆ ಇದನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ನಿವೇದಿತಾ. ಯಾಕೆ ಅಂದ್ರೆ ತನ್ನ ಓದಿನ ಕಡೆ ಹೆಚ್ಚು ಗಮನ ನೀಡ್ತಾ ಇದ್ದಾರಂತೆ. ಹಾಗಾಗಿ ಸಿನಿಮಾದ ಆಫರ್ ಅನ್ನ ರಿಜೆಕ್ಟ್ ಮಾಡ್ತಾ ಇದ್ದೇನೆ ಅಂದಿದ್ದಾರೆ. ಹೀಗಂತ ಸ್ವತಃ ನಿವೇದಿತಾನೆ ಕಿಚ್ಚ ಸುದೀಪ್ ಅವರ ಮುಂದೆ ಹೇಳಿದ್ದಾರೆ. ಸಿನಿಮಾದಿಂದ ಅವಕಾಶ ಬಂದಿದೆ, ಆದ್ರೆ ಅದಕ್ಕೆ ಫ್ಯಾಷನ್ ಇರಬೇಕು. ಆಫರ್ ಬಂದಿದೆ, ನನ್ಗೆ ಒಳ್ಳೆ ಹೆಸರು ಇದೆ ಅಂದ ತಕ್ಷಣ ಫ್ಯಾಷನ್ ಇಲ್ಲದೆ ಚೂಸ್ ಮಾಡಿದ್ರೆ ನಂಗೂ ಲಾಸ್, ಅವರಿಗೂ ಲಾಸ್. ಹಾಗಾಗಿ ಮೊದಲು ನನ್ನ ಓದು ಮುಗಿಲಿ, ಆಮೇಲೆ ನೋಡೋಣ ಅಂದಿದ್ದಾರೆ ಗೊಂಬೆ ನಿವೇದಿತಾ ಗೌಡ. ನಿವೇದಿತಾ ಮಾತಾಡೋ ಶೈಲಿಯಲ್ಲಿ ವಿಚಿತ್ರ ಅಂತ ಅನ್ಸ್ಬೋದು, ಆದ್ರೆ ಆಕೆ ಮಾತಾಡೋ ಒಂದೊಂದು ಮಾತು ಹಾಗೂ ಒಂದೊಂದು ಯೋಚನೆ ಕೂಡ ಪ್ರಬುದ್ಧತೆಯಿಂದ ಕೂಡಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನು ಬಿಗ್ ಬಾಸ್ ಸೀಸನ್ 5ರಲ್ಲಿ ಅತಿಥಿಯಾಗಿ ಬಂದಿದ್ರು ಕೂಡ ತಾನೊಬ್ಬ ಸ್ಪರ್ಧಿ ಎಂಬಂತೆ ಟಾಸ್ಕ್ ನಲ್ಲಿ ಉತ್ತಮ ರೀತಿ ಆಟ ಆಡಿದ್ದಕ್ಕೆ ಕಿಚ್ಚ ಸುದೀಪ್ ಅವರ ಕಡೆಯಿಂದ ಮೆಚ್ಚುಗೆಯನ್ನ ಗಳಿಸಿದ್ದಾರೆ ನಿವೇದಿತಾ. ಹಾಗಾದ್ರೆ ನಿವೇದಿತಾ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.